ಅಲ್ಲಿನೂ ಬಹಳ ನಿಮ್ಮಂಗ ರಾಜ್ಯ ತುಂಬ ಡೀಲರ್ಶಿಪ್ ಇಟ್ಕೊಂಡಿರ್ತಕ್ಕಂಥ ಜನ ಇಲ್ಲ. ಕಳೆ ತೆಗಿಲಕ್ಕೆ ಹೋಗ್ತಾರೆ, ಕಬ್ಬು ಕಡಿಲಿಕ್ಕೆ ಹೋಗ್ತಾರೆ, ಹಮಾಲಿ ಮಾಡ್ಲಿಕ್ಕೆ ಹೋಗ್ತಾರೆ, ನೀರು ಉಣಿಸ್ಲಕ್ಕೆ ಹೋಗ್ತಾರೆ. ಅವ್ರ ಕಷ್ಟ ನಿನಗೆ ಗೊತ್ತಾಗಲ್ಲ. ಯಾಕಂತಂದ್ರೆ ನೀನು ಹವಾ ನಿಯಂತ್ರಣ ವಾಹನದಲ್ಲಿ, ಹವಾ ನಿಯಂತ್ರಣ ಆಫೀಸ್ನಲ್ಲಿ ಇರ್ತಕ್ಕಂಥವ್ರು ನಿಮ್ಗೆ ಅರ್ಥ ಆಗಲ್ಲ. ಅದು ಆ ಜನರ ಮಧ್ಯದಲ್ಲಿ ಇರ್ತಕ್ಕಂಥವ್ರು ನಮಗೆ ಅರ್ಥ ಇದೆ. ಆ ಜನರ ಮಧ್ಯದಲ್ಲಿ ಇರ್ತಕ್ಕಂಥವ್ರು ನಮಗೆಲ್ಲರಿಗೂ ಅರ್ಥ ಮಾಡ್ಕೊಂಡಿದ್ದೀವಿ. ಅವ್ರದ್ದು ಏನು ಕಷ್ಟ ಇದೆ, ಏನು ನಷ್ಟ ಇದೆ, ಅವರಲ್ಲಿ ಏನು ಆತಂಕ ಇದೆ, ಏನು ದುಗುಡಿದೆ. ಬರೇ ತುಳಿತಕ್ಕೆ ಒಳಗಾಗಿರ್ತಕ್ಕಂಥ ಸಮಾಜ ಅಂತ ಏನು ನಾವು ಹೇಳ್ತೀವಲ್ಲ, ಅದಷ್ಟೇ ಅಲ್ಲ, ಪಂಚಮಶಾಲಿ ಸಮಾಜನೂ ಕೂಡ ಇವತ್ತಿನ ದಿವಸ ತುಳಿತಕ್ಕೆ ಒಳಗಾಗಿದೆ ಅಂತಕ್ಕಂಥದ್ದು ನಾವು ಇವತ್ತು ಹೇಳಬೇಕಾಗಿದೆ. ಒಂದು ಕೆಲಸ ಮಾಡೋಣ ಅಧ್ಯಕ್ಷ, ಆ ಕಡೆ ಇರ್ತಕ್ಕಂಥ ಎಲ್ಲ ಸಮಾಜದ ಎಷ್ಟು ಮಂದಿ ಶಾಸಕರಿದ್ದಾರೆ, ಇಲ್ಲಿರ್ತಕ್ಕಂಥ ನಮ್ಮ ಪಕ್ಷದಲ್ಲಿರ್ತಕ್ಕಂಥ ಶಾಸಕರು, ಅದರ ಜೊತೆಗೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಕಾನೂನು ಸಚಿವರು ಒಟ್ಟಿಗೆ ಸೇರ್ಕೊಂಡು ಈ ಅಧಿವೇಶನ ಮುಗಿದ ಮೇಲೆ ಒಂದು ಪ್ರತ್ಯೇಕವಾಗಿರ್ತಕ್ಕಂಥ ಒಂದು ಸಭೆಯನ್ನು ಕರಿಬೇಕು. ಇಲ್ಲಿ ದಾರಿ ಹುಡುಕ್ಲಿಕ್ಕೆ ಅನೇಕ ನಮಗೆ ಕಾಣಿಸ್ತಾ ಇದೆ. ಇವತ್ತೇನು ಕೇಂದ್ರ ಸರ್ಕಾರ ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥದ್ದೇನು 10% ಮೀಸಲಾತಿ ಮಾಡಿದ್ದಾರೆ. ಅವರು ದೊಡ್ಡ ಮನಸ್ಸು ಮಾಡಬೇಕು. ಇಲ್ಲಿ ನಮ್ಮ ರಾಜ್ಯಕ್ಕೆ ಕೊಟ್ಟಿರ್ತಕ್ಕಂಥ 50%ದಲ್ಲಿ ಎಲ್ಲಾದರೂ ಒಂದು 2% ತಕ್ಕೊಂಡು ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥ ಸಮುದಾಯಕ್ಕೆ ಏನೋ 10% ಮೀಸಲಾತಿಯನ್ನು ಕೇಂದ್ರ ಕೊಟ್ಟಿದೆ. ಅದರಿಂದ ಒಂದು 2% ಅಥವಾ 3% ತಕ್ಕೊಂಡು ಈ ಎರಡೂ ಸಮುದಾಯಗಳಿಗೆ ಒಂದು ಇಲ್ಲಿಂದ ರಾಜ್ಯ ಸರ್ಕಾರದಿಂದ ಪ್ರಸ್ತಾವನೆಯನ್ನು ಕೊಟ್ಟು, ಇಲ್ಲಿಂದ ನಾವೆಲ್ಲರೂ ಕೂಡ ಒಕ್ಕರಲಿಂದ ಕೂಡ್ಕೊಂಡು ಇಲ್ಲಿಂದ ಒಂದು ಪ್ರಸ್ತಾವನೆ ಕೇಂದ್ರಕ್ಕೆ ಕಳಿಸ್ತೀವಿ. ನಿಮ್ಮ ಜೊತೆಗೆ ನಾವು ಬರ್ತೀವಿ. ನೀವು ನಾವು ಸೇರ್ಕೊಂಡು ಕೇಂದ್ರ ಸರ್ಕಾರಕ್ಕೆ ನಾವು ಕಳಿಸಿರ್ತಕ್ಕಂಥ ಪ್ರಸ್ತಾವನೆಯನ್ನು ದಯಮಾಡಿ ದೊಡ್ಡ ಮನಸ್ಸು ಮಾಡಿ ನೀವು ಒಪ್ಪಿ ಇಲ್ಲಿರ್ತಕ್ಕಂಥ ಈ ಜನಾಂಗಕ್ಕೆ ನ್ಯಾಯವನ್ನು ಕೊಡಬೇಕು ಅಂತ ಹೇಳಿ ನಾವೆಲ್ಲರೂ ಕೂಡ ಒಪ್ಪಿಗೆ ತಗೊಳ್ಳೋಕ್ಕೆ ನಾವು ಪ್ರಯತ್ನವನ್ನು ಮಾಡೋಣ. ಪ್ರತಿನಿತ್ಯ ಹೋರಾಟ ಮಾಡಿಕೊಂಡು ಅಮಾಯಕರ ಮೇಲೆ ಹಾನಿಯಾಗಿ, ಆಸ್ತಿ ಪಾಸ್ತಿ ಹಾನಿಯಾಗಿ ನಿನ್ನ ಒಂದು ದುರಂತ ಅಂತ ತಿಳ್ಕೊಳ್ಳ ಆಗಿರ್ಬೋದು. ಅದು ಆ ಸರ್ಕಾರ ಇದ್ದಾಗೂ ಆಗಿರ್ಬೋದು, ಈ ಸರ್ಕಾರ ಇದ್ದಾಗ ಇರ್ಬೋದು. ಇಂಥ ನಡೆದಿರ್ತಕ್ಕಂಥ ಚಳವಳಿಯಲ್ಲಿ ಸಣ್ಣ ಪುಟ್ಟ ಘಟನೆಗಳು, ಗಂಡಾಂತರಗಳು, ಅಪಾಯಗಳು ಆಗ್ತಕ್ಕಂಥ ಸ್ವಾಭಾವಿಕ. ಅದಕ್ಕೆ ನಾವೆಲ್ಲರೂ ಕೂಡ ವಿಷಾದ ವ್ಯಕ್ತಪಡಿಸ್ತೀವಿ. ನಾವೇನು ಪ್ರತಿಷ್ಠೆಗೆ ಬೀಳಲ್ಲ, ನಾವೇನು ಇದರಿಂದ ಲಾಭ ತಗೋಬೇಕು ಅಂತಕ್ಕಂಥದ್ದಲ್ಲ. ಆಗಿರ್ತಕ್ಕಂಥ ಘಟನೆಗೆ ನಾನು ನಮ್ಮ ಸರ್ಕಾರದ ಪರವಾಗಿ ನಾನು ನಿಮ್ಮಲ್ಲಿ ಕ್ಷಮೆಯನ್ನು ಕೂಡ ಕೇಳ್ತೇನೆ. ಅದೇನು ನನಗೇನು ಪ್ರತಿಷ್ಠೆ ಇಲ್ಲ, ನಮಗೇನು ಪ್ರತಿಷ್ಠೆ ಇಲ್ಲ. ಎಲ್ಲ ಜನಾಂಗ ನಮಗೆ ಬೇಕು. ರಾಜಕಾರಣದಾಗ ಕೇವಲ ಒಬ್ಬ ಯಾವ ವ್ಯಕ್ತಿ ಒಂದು ಸಮಾಜದಲ್ಲಿ ಹುಟ್ಟಿರ್ತಾನೆ, ಅದು ಒಂದೇ ಸಮಾಜದಿಂದ ರಾಜಕಾರಣ ಮಾಡ್ಲಿಕ್ಕೆ ಆಗಲ್ಲ. ಅನೇಕರು ಹೇಳ್ತಾರೆ, ಹುಟ್ಟುವ ಮೊದಲು ಯಾವ ಜಾತಿಗಿಲ್ಲ, ಹುಟ್ಟುಕ್ಕಿಂತ ಪೂರ್ವದಲ್ಲಿ ನಾವು ಯಾವುದೇ ಅರ್ಜಿ ಹಾಕೊಂಡು ಇಂಥ ಜಾತಿ ಒಳಗೆ ಹುಟ್ಟಬೇಕು ಅಂತ ಹೇಳಿ ನಾವು ಯಾರೂ ಚಿಂತನೆ ಮಾಡಿರೋದಿಲ್ಲ, ಅರ್ಜಿನೂ ಹಾಕಿರೋದಿಲ್ಲ. ಆಕಸ್ಮಿಕವಾಗಿ ಹುಟ್ಟುತ್ತೀವಿ, ಪ್ರಜ್ಞೆ ಬರುತ್ತೆ. ಪ್ರಜ್ಞೆ ಬಂದಾಗ ರಾಜಕೀಯ ಕಲುಷಿತವಾಗಿರ್ತಕ್ಕಂಥ ವಾತಾವರಣದಲ್ಲಿ ನಾವು ಬಿದ್ದ ಮೇಲೆ ನಮಗೆ ಗೊತ್ತಾಗುತ್ತೆ ನಮ್ಮ ಜಾತಿ, ನಮ್ಮ ಕುಲ. ಅಲ್ಲಿವರೆಗೆ ಯಾವುದು ಗೊತ್ತಾಗಲ್ಲ. ಆಯಿತು, ಅದ್ರ ಬಗ್ಗೆ ಬಹಳಷ್ಟು ನಾವು ಚರ್ಚೆ ಮಾಡಿದ್ರು ಕೂಡ ಅದಕ್ಕೆ ಇತಿಮಿತಿ ಇಲ್ಲ. ಅದಕ್ಕೆ ದಯಮಾಡಿ ಒಕ್ಕಲಿಗ ಸಮಾಜ ಇರ್ಬೋದು, ಪಂಚಮಶಾಲಿ ಸಮಾಜ ಇರ್ಬೋದು, ಇನ್ನುಳಿದಿರ್ತಕ್ಕಂಥ ಯಾವುದಾದ್ರೆ ಸಣ್ಣ ಪುಟ್ಟ ಸಮಾಜಕ್ಕೆ ಅನ್ಯಾಯ ಆಗಿದ್ದರೆ ಅವತ್ತನ್ನೆಲ್ಲವನ್ನ ಸೇರಿಸ್ಕೊಂಡು ಈ ಅಧಿವೇಶನ ಮುಗಿದ ಮೇಲೆ 10 ಜನ ಆ ಕಡೆ ಇರ್ತಕ್ಕಂಥ ಶಾಸಕರು, ಈ ಕಡೆ ಇರ್ತಕ್ಕಂಥ ಶಾಸಕರು ಕೂತ್ಕೊಂಡು ಮುಖ್ಯಮಂತ್ರಿಗಳ ಜೊತೆಗೆ ಚರ್ಚೆ ಮಾಡಿಕೊಂಡು ಇದಕ್ಕೆ ಏನಾದರೂ ಒಂದು ಉಪಾಯವನ್ನು ಕಂಡುಹಿಡಿದು ಅದನ್ನು ಕೇಂದ್ರ ಸರ್ಕಾರಕ್ಕೆ ಕಳಿಸಿ ಅಲ್ಲಿ ಕೇಂದ್ರ ಸರ್ಕಾರದ ಮೇಲೆ ನಾವೆಲ್ಲರೂ ಕೂಡ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಒತ್ತಡವನ್ನು ಹಾಕ್ಕೊಂಡು ಅದಕ್ಕೆ ಒಂದು ಲಾಭವನ್ನು ಪಡ್ಕೊಳ್ತಕ್ಕಂಥ ಕೆಲಸವನ್ನು ನಾವು ನೀವೆಲ್ಲರೂ ಮಾಡೋಣ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಅಧ್ಯಕ್ಷರೇ, ನಾವು ಯಾರೂ ಕೂಡ ಆ ಮೀಸಲಾತಿ ಸಿಗಬಾರದು ಅಂತ ಹೇಳಿ ನಮ್ಮದು ಯಾರ್ದು ಕೂಡ ಮನಸ್ಸಿಲ್ಲ. ಈ ಭಾಗದಲ್ಲಿ ಕೂತಿರ್ತಕ್ಕಂಥ ಎಲ್ಲರದು ಕೂಡ ಆ ಸಮಾಜಕ್ಕೆ ಮೀಸಲಾತಿ ಸಿಗಬೇಕು ಅಂತಕ್ಕಂಥದ್ದನ್ನು ನಮ್ಮದು ಒತ್ತಾಯ ಇದೆ. ಅದನ್ನು ಮಾಡಲಿಕ್ಕೆ ಏನು ಉಪಾಯ ಕಂಡು ಹಿಡಿಬೇಕು ಅಂತಕ್ಕಂಥದ್ದು ನಾವು ಮಾಡಬೇಕಾಗಿದೆ. ಆ ಕಡೆ ಇದ್ದಾಗ ಒಂದು ಸಲ ನಾವು ಮಾತಾಡೋದು, ಈ ಕಡೆ ಇದ್ದಾಗ ಒಂಥರ ಮಾತಾಡೋದು ಬೇಡ.
ಶಾಶ್ವತವಾಗಿರ್ತಕ್ಕಂಥ ಪರಿಹಾರ ಒಂದ್ಸಲ ಸಿಗಬೇಕಲ್ಲ ಅವಕ್ಕೆ. ಪಾಪ ನಮ್ಮ ರಾಜಕೀಯ ಜನರ ಪ್ರೇರಣೆಗೆ ಅನೇಕ ಸಮಾಜದ